ಶ್ರೀಗುರುಭ್ಯೋ ನಮಃ ಹರಿ ಓಂ ಭಾಸ್ಕರಾಯ ವಿದ್ಮಹೇ ದ್ಯುತಿಕಾರಾಯ ಧೀಮಹಿ ತನ್ನೋ ಭಾಸ್ಕರ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾನುವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಹೇಮಾಂತ ಋತು ಪೌಷಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಭಾನುವಾಸರದಲ್ಲಿ ಇವತ್ತಿನ ತಿಥಿ ದ್ವಾದಶಿ. ಇವತ್ತಿನ ನಕ್ಷತ್ರ ಮೂಲಾ ನಕ್ಷತ್ರ. ಭಾನುವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷ ಲಗ್ನದವರಿಗೆ ಆರಾಮದಾಯಕವಾದಂತ ದಿನವನ್ನು ಕಳಿಬೇಕು ಅನ್ನುವಂತ ಮಹದಾಸೆ. ಸಂಡೇ ಅಂತೇನಲ್ಲ, ಭಾನುವಾರ ಅಂತ ಅಲ್ಲ, ಆದರೆ ಸೋಂಬೇರಿತನ ಅಂತಾನೆ ಹೇಳುವಂಥದ್ದು. ಇವತ್ತಿನ ಬಹುದಿನಗಳಿಂದ ಮಾಡಬೇಕಾದ ಕೆಲಸಗಳು ಇವತ್ತು ಪೂರ್ಣ ಮಾಡೋದಕ್ಕೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳುವಂಥದ್ದು. ಕೆಲವೊಂದಷ್ಟು ಬಿಟ್ಟು 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 ಬಂದಿರ್ತೀರಿ. ಜೊತೆಗೆ ನೂತನ ಕೆಲಸಗಳಿಗೆ ಒಂದಷ್ಟು ದಾಪಗಾಲು ಹಾಕುವಂತಹ ವಿಶೇಷವಾದಂತಹ ದಿನ ಅಂತಾನೆ ಹೇಳುವಂಥದ್ದು. ಪತ್ರಕ ಉದ್ಯಮಿಯಲ್ಲಿರುವಂತವರಿಗೆ, ಜೊತೆಗೆ ಛಾಯಾ ನಿರ್ದೇಶನದಲ್ಲಿರುವಂತವರಿಗೆ ವಿಶೇಷವಾದಂತಹ ಗೌರವ ಸ್ಥಾನಮಾನಗಳು ದೊರಕುವಂಥದ್ದು. ಆರೋಗ್ಯದಲ್ಲಿ ಎಚ್ಚರಿಕೆಯಾಗಿರುವಂಥದ್ದು. ಆರೋಗ್ಯದಲ್ಲಿ ಅವಘಡಗಳು ಸಂಭವಿಸುವಂತಹ ಸಾಧ್ಯತೆಗಳಿರುತ್ತೆ, ಎಚ್ಚರಿಕೆ. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕಂಚಿನ ಕಲರ್, ಕಂದು ಬಣ್ಣ. ಪರಿಹಾರ ನವಗ್ರಹ ಆರಾಧನೆ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ನೂತನ ಕೆಲಸಗಳ ಜೊತೆಗೆ ನಿಮಗೆ ಒಂದಿಷ್ಟು ಸಮಸ್ಯೆಗಳ, ನಿಮ್ಮ ಕುಟುಂಬದಲ್ಲಿ ವಿರೋಧಗಳು, ತಂದೆ ತಾಯಿಯರು ಹಾಗೂ ನಿಮ್ಮ ಕುಟುಂಬದಲ್ಲಿ ಮಕ್ಕಳ ವಿರುದ್ಧ ವಿರೋಧಿಗಳು, ಮಾತಿನ ಚಕಮಕಿಗಳು ನಡೆಯುವಂಥದ್ದು, ಅಣ್ಣ ತಮ್ಮಂದಿರ ಜೊತೆ ವಾಗ್ವಾದಗಳಿಗೆ ಇಳಿಯುವಂಥದ್ದು, ತಪ್ಪಿದ್ರೂ ಸಹ ಒಪ್ಪಿಕೊಳ್ಳದೆ ಒಂದಿಷ್ಟು ಮಂಡುವಾದ ಮಾಡುವಂತಹ ಒಂದಿಷ್ಟು ಸಮಯಗಳು ನಿಮಗೆ ಎದುರಾಗುವಂಥದ್ದು. ದಯವಿಟ್ಟು ಮಾತುಗಳ ಮೇಲೆ ಹಿಡಿತ ಇರಲಿ. ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚ ಮಾಡುವಂತಹ ದಿನಮಾನವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಹಿಡಿತ ಇರುವಂಥದ್ದು ಒಳಿತು. ಸಂಧ್ಯಾ ಕಾಲದ ಸಮಯದಲ್ಲಿ ಸಂತ ಸಮಯ, ಔತಣಗಳ ಊಟಕ್ಕೆ ಹೋಗುವಂತಹ ಒಂದು ಶುಭ ಕಾಲ ಅಂತ ಹೇಳುವಂಥದ್ದು. ಹಾಗಾಗಿ ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಕೆಲಸ ಕಾರ್ಯ ನೂತನವಾಗಿ ಮಾಡೋದ್ರ ಜೊತೆಗೆ ಏನಾಗಿದೆ, ಅನುಮಾನಂ ಪೆದ್ದ ರೋಗ ಅಂತ. ನಿಮ್ಮ ಮೇಲೆ ನಿಮಗೆ ಸಂದೇಹ, ಮಾಡುವ ಕೆಲಸಗಳ ಜೊತೆಗೆ ನಿಮಗೆ ಅನುಮಾನಗಳು. ಇದರಿಂದ ಏನಾಗುತ್ತೆ ಅಂದಾಗ ಕೆಲವೊಂದಷ್ಟು ಲಾಸ್ ಮಾಡ್ಕೊಳ್ಳುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಮೋಸ ಹೋಗುವಂಥದ್ದು, ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳುವಂಥದ್ದು ಆ ತರ ಸ್ವಭಾವದಿಂದ. ಹಾಗಾಗಿ ದೂರ ಪ್ರಯಾಣ ಅಂತಾನೂ ಹೇಳುವಂಥದ್ದು. ಯಾವುದೋ ಒಂದು ನಂಬಿಕೆ ಮೇಲೆ ದೂರ ಹೋಗ್ತೀರಿ, ಅದು ಫಲಗಳಿಲ್ಲ. ಆರೋಗ್ಯದಲ್ಲಿ ಒಂದಿಷ್ಟು ಕೊಂಚ ವ್ಯತ್ಯಾಸ ಆಗುವಂಥದ್ದಿರುತ್ತೆ. ಹಾಗಾಗಿ ಮಿಥುನ ರಾಶಿಯವರು ಅತ್ಯಂತ ಎಚ್ಚರಿಕೆಯಿಂದಿರತಕ್ಕದ್ದು. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ನವಗ್ರಹಗಳ ಪ್ರದಕ್ಷಿಣೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಕೆಲಸ ಕಾರ್ಯದ ಜೊತೆಗೆ ದೂರ ಪ್ರಯಾಣ ಯೋಗ ಅಂತ. ಪುಣ್ಯಕ್ಷೇತ್ರಗಳ ದರ್ಶನ, ಪುಣ್ಯ ನದಿಗಳ ಸ್ನಾನ ವಿಶೇಷವಾದಂಥದ್ದು. ಹಾಗಾಗಿ ನಿಮಗೆ ಕರ್ಮ ಅಂತ ಹೇಳ್ತೀವಿ, ನಿಮ್ಗೆ ಅನಿರೀಕ್ಷಿತವಾಗಿ ನಿಮಗೆ ಹೋಗುವಂಥದ್ದು ದಿಢೀರ್ ದರ್ಶನಗಳು, ದೇವಾಲಯ ದರ್ಶನಗಳು, ಪ್ರಸಾದ, ಆರಾಮದಾಯಕ ಅಂತ ಒಂದಿಷ್ಟು ಕೆಲಸಗಳನ್ನು, ಒಂದು ಆಚರಣೆಗಳನ್ನು ಮಾಡುವಂಥದ್ದು. ಧರ್ಮ ಕಾರ್ಯಗಳ ಬಗ್ಗೆ ಒಂದಿಷ್ಟು ಹಣಕಾಸು ಹೂಡಿಕೆಯನ್ನು ಕೂಡ ನೀವು ಮಾಡಿರ್ತೀರಿ. ಹಾಗಾಗಿ ನಿಮಗೆ ಪುಣ್ಯ ಫಲದ ದಿನ ಅಂತಾನೆ ಹೇಳುವಂಥದ್ದು. ಆರೋಗ್ಯದಲ್ಲಿ ಉತ್ತಮ ಬೆಳವಣಿಗೆಯನ್ನು ಸಹ ನೋಡುವಂಥದ್ದು. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹ ಲಗ್ನದವರಿಗೆ ಯಾರು ಹೊಸ ವ್ಯವಹಾರಗಳಿಗೆ ಹೂಡಿಕೆ ಮಾಡೋದಕ್ಕೆ ಒಂದಿಷ್ಟು ಪ್ಲಾನಿಂಗ್ ನಡೆಸ್ತಾ ಇರುವಂಥದ್ದು, ನೂತನವಾದಂಥ ಕೆಲಸಗಳಿಗೆ ಒಂದಿಷ್ಟು ಮುಂದಾಲೋಚನೆ ಮಾಡುವಂಥದ್ದು. ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಒಂದಿಷ್ಟು ಸಹಕಾರ ಕೂಡ ದೊರಕುವಂಥದ್ದು. ಕಬ್ಬಿಣದ ವ್ಯಾಪಾರಗಾರರು, ಎಲೆಕ್ಟ್ರಿಕ್ ಸಂಬಂಧಪಟ್ಟಂತ ವ್ಯಾಪಾರಗಾರರು, ಪಾನೀಯ ಸಂಬಂಧಪಟ್ಟಂತ ವ್ಯಾಪಾರಗಾರರಿಗೆ ವಿಶೇಷವಾದಂತಹ ಲಾಭ ಕೂಡ ಇರುವಂಥದ್ದು. ಆರೋಗ್ಯದಲ್ಲಿ ಉತ್ತಮ ಚೇತರಿಕೆಯನ್ನು ಸಹ ನೋಡುವಂತ ದಿನಮಾನವಾಗಿರುತ್ತೆ. ಔತಣ ಊಟ ಅಂತನೂ ಕೂಡ ಹೇಳುವಂಥದ್ದು. ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಅಶ್ವತ್ಥಕಟ್ಟೆ ಪ್ರದಕ್ಷಿಣೆ ಅಥವಾ ನಾಗರ ಕಲ್ಲಿಗೆ ಅಭಿಷೇಕ ಮಾಡೋದ್ರಿಂದ ಸಮಸ್ತ ಫಲಗಳನ್ನು ಸಹ ನೋಡುವಂತ ಒಳಿತಾಗಿದೆ. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ
ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಜಿಜ್ಞಾಸೆ, ನಿಮಗೆ ಸಂಡೇಲೂ ಸುಧಾ ಭಾನುವಾರದಲ್ಲೂ ಸುಧಾ ನಿಮಗೆ ಒತ್ತಡಗಳ ಕೆಲಸಗಳೇ ಇರುವಂತದ್ದು. ನಿಮಗೆ ಕೆಲವೊಂದಷ್ಟು ಬಿಟ್ಕೊಂಡಿರೋ ಕೆಲಸಗಳನ್ನ ಪೂರ್ಣ ಮಾಡೋದಕ್ಕೆ ಒಂದಿಷ್ಟು ಅವಕಾಶಗಳು ಸಿಗುತ್ತೆ. ಜೊತೆಗೆ ದೂರ ಪ್ರಯಾಣ ಬೆಳೆಸುವಂಥದ್ದು ಯೋಗ ಕೂಡ ಇರುವಂತದ್ದು. ವಿದ್ಯಾರ್ಥಿಗಳಲ್ಲಿ ಒಂದಿಷ್ಟು ಪ್ರೌಢಾವಸ್ಥೆಯನ್ನು ಸಹ ನೋಡುವಂಥದ್ದು. ನಿಮಗಿರುವಂತಹ ಯಾರು ಹತ್ತಿರದಲ್ಲಿರ್ತೀರಿ ಕೆಲಸ ಕಾರ್ಯಗಳಲ್ಲಿ, ಅಥವಾ ನಿಮಗೆ ಯಾರು ಸಂಬಂಧಿಕರಿರ್ತೀರಿ ಅವರ ಮನೆಗಳಿಗೆ ಹೋಗುವಂಥದ್ದು, ಅಥವಾ ದೂರ ಸಂಬಂಧಿಕರು ನಿಮ್ಮ ಮನೆಗೆ ಬರುವಂತಹ ಯೋಗ ಅಂತಲೂ ಕೂಡ ಹೇಳುವಂಥದ್ದು. ವಿರೋಧಗಳು, ತಂದೆ ತಾಯಿ ಅಣ್ಣ ತಮ್ಮಂದಿರ ವಿರೋಧಗಳಿದ್ರೆ ಎಲ್ಲ ಮುಕ್ತ ಆಗುವಂತಹ ಒಂದು ಶುಭ ಕಾಲವಾಗಿರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಶಿವಾಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿ, ತುಲಾ ಲಗ್ನದವರಿಗೆ ಹಿಂಭಾಗಂ ಗುರುಹು ಅಂತ ಹೇಳ್ತೀವಿ. ಗುರು ಮತ್ತೆ ಈಗಿನ ಒಂದು ಕಾಲ ಏನಿದೆ ಈ ಜನವರಿ 11ರಿಂದ ಶುಭ ಫಲಗಳನ್ನು ಸಹ ನೋಡಬಹುದು 90 ದಿನಗಳಲ್ಲಿ. ಹಾಗಾಗಿ ನಿಮಗೆ ಋಣಾತ್ಮಕ ಯಾವುದೇ ಸಮಸ್ಯೆಗಳಿದ್ರೆ, ಸಾಲಗಾರರ ಒತ್ತಡಗಳಿದ್ರೆ ಎಲ್ಲ ಪರಿಹಾರ ಆಗುವಂಥದ್ದು. ಅದಕ್ಕೆ ಏನಾದ್ರು ಒಂದು ದಾರಿ ಗೋಚರ ಆಗುವಂತ ದಿನಮಾನವಾಗಿರುತ್ತೆ. ಜೊತೆಗೆ ಇವತ್ತಿನ ದಿವಸದಲ್ಲಿ ವೃಥ ತಿರುಗಾಟ, ವೃಥ ಖರ್ಚು ಅಂತ ಯಾವುದೋ ಒಂದು ಕೆಲಸಗಳಿಗೆ ಸುಮ್ಮನೆ ತಿರುಗಾಡ್ತಿರ್ತೀರಿ. ಅದ್ರ ಬಗ್ಗೆ ತುಂಬಾ ಜವಾಬ್ದಾರಿತವಾಗಿ ಕೆಲಸಗಳ ಬಗ್ಗೆ ಗಮನ ಕೊಟ್ಟು ಕೆಲಸ ಮಾಡಿ ನಿಮಗೆ ಉತ್ತಮವಾದ ಫಲಗಳನ್ನು ಸಹ ನೋಡುವಂಥದ್ದು. ನೂತನ ಕೆಲಸಗಳಿಗೆ ಶುಭ ಕಾಲವಲ್ಲ. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದವರಿಗೆ ಹೊಸ ಕೆಲಸಗಳು, ಭೂಮಿ ಕೊಳ್ಳುವಿಕೆ ಅಥವಾ ಭೂಮಿ ಮತ್ತೆ ಮಾರಾಟ ಮಾಡುವಿಕೆ, ದ್ವಿಗುಣ ಲಾಭವನ್ನು ನೋಡುವಂಥದ್ದು. ರಿಯಲ್ ಎಸ್ಟೇಟ್ ಮಾಡುವಂತವರಿಗೆ, ಗೃಹ ನಿರ್ಮಾಣ, ಕಟ್ಟಡ ಕಟ್ಟಿ ಮಾರುವಂತವರಿಗೆ, ಅಥವಾ ನಿಮಗೋಸ್ಕರ ಕಟ್ಟಡ ನಿರ್ಮಾಣ ನಿಂತಿದ್ರೆ ಮರುಚಾಲನೆ ಸಿಗುವಂತ ದಿನಮಾನವಾಗಿರುತ್ತೆ. ಜೊತೆಗೆ ನಿಮಗೆ ಮಕ್ಕಳಿಂದ ವಿರೋಧಗಳಿದ್ರೆ ಮತ್ತೆ ಅದು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳುವಂಥದ್ದು. ಜೊತೆಗೆ ಗೌಪ್ಯತೆಯನ್ನು ಕಾಪಾಡಿ ನಿಮ್ಮ ಕುಟುಂಬದ ವಿಚಾರ, ನಿಮ್ಮ ವಿಚಾರ ಹೊರಗಡೆ ಹೋಗದಾಗೆ ನೋಡ್ಕೊಳ್ಳೋದು ಅತ್ಯಗತ್ಯವಾಗಿರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ವಿಷ್ಣು ಸಹಸ್ರನಾಮ ಪಠನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿ, ಧನಸ್ಸು ಲಗ್ನದವರಿಗೆ ಆದಾಯದ ಮೂಲ ಜಾಸ್ತಿ ಆಗುವಂಥದ್ದು. ಇದರಿಂದ ಎಲ್ಲಿ ಏನ್ ಮಾಡ್ಬೇಕು ಅನ್ನುವಂಥದ್ದು ಒಂದಿಷ್ಟು ಸಮಸ್ಯೆಗಳು ನಿಮಗೆ ಎದುರಾಗುವಂಥದ್ದು. ಹಾಗಾಗಿ ಕೂತು ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದ್ದೆ ಆದ್ರೆ ನಿಮಗೆ ನಿಮ್ಮ ಜೀವನದ ಒಂದಿಷ್ಟು ಅಚೀವ್ಮೆಂಟ್ಗಳು ಮಾಡೋದಕ್ಕೆ ಒಂದಷ್ಟು ಅವಕಾಶ ಅಂತಾನೆ ಹೇಳುವಂಥದ್ದು. ಜೊತೆಗೆ ನಿಮಗೆ ಬರುವಂತ ಆದಾಯಗಳನ್ನ ಸಮ ಪ್ರಮಾಣವಾಗಿ ಎಲ್ಲಿಗೆ ಎಷ್ಟು ಕೊಟ್ರೆ ಅಷ್ಟೇ ಒಳ್ಳೇದು. ಅತಿಯಾದ ಅಮೃತವು ಕೂಡ ವಿಷ ಆಯ್ದೀತು ಅನ್ನುವಾಗೆ. ಹಾಗೆ ಒಂದಿಷ್ಟು ಎಲ್ಲರ ಮೇಲೆ ನಂಬಿಕೆಗಳು ಬೇಡ. ಮಿತ್ರತ್ವದಲ್ಲಿ ಶತ್ರುತ್ವಗಳು ಕೂಡ ಹೆಚ್ಚಾಗುವಂಥದ್ದು, ಶತ್ರುಗಳ ಕಾಟ ಜಾಸ್ತಿ ಆಗುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕೂಡ ನೋಡುವಂತ ದಿನಮಾನವಾಗಿರುತ್ತೆ. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ಹನುಮಾನ್ ಚಾಲಿಸ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿ, ಮಕರ ಲಗ್ನದವರಿಗೆ ಇವತ್ತು ಎಲ್ಲಾ ಕೆಲಸಗಳನ್ನು ಬಿಟ್ಟು ಸುಮ್ಮನೆ ಇರುವಂತದ್ದು, ಸೋಂಬೇರಿತನ ಅಂತಾನೆ ಹೇಳುವಂಥದ್ದು. ಜೊತೆಗೆ ಇವತ್ತಿನ ನೂತನ ಕೆಲಸಗಳಿಗೆ ಒಳ್ಳೊಳ್ಳೆ ಅವಕಾಶಗಳು ಬಂದ್ರು ನಿಮಗೆ ಬೇಡ ಅಂತ ತ್ಯಜಿಸುವಂತ ದಿನಮಾನವಾಗಿರುತ್ತೆ. ಜೊತೆಗೆ ನಿಮ್ಮ ಸಣ್ಣ ಪುಟ್ಟ ಒಂದಿಷ್ಟು ತಮಾಷೆಗೆ ಮಾಡಿದಂತಹ ಮಾತುಗಳು ಕೂಡ ನಿಮಗೆ ಒಂದಿಷ್ಟು ಆಘಾತ ತರುವಂತ ದಿನಮಾನವಾಗಿರುತ್ತೆ. ಮಾತು ಮನಂಗಳಂ ನರಿತು. ಮಾತುಗಳ ಬಗ್ಗೆ ವಿಶೇಷವಾದಂತ ಗಮನ ಕೂಡ ಇರಬೇಕು. ಮಕರ ರಾಶಿಯವರಿಗೆ ನೂತನ ಕೆಲಸಗಳಿಗೆ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ಹಾಗಾಗಿ ನಿಮ್ಮ ಋಣಾತ್ಮಕ ದೋಷಗಳು ಯಾವ್ದಾದ್ರು ಇದ್ರೆ ಅದು ನಿಮಗೆ ಪರಿಹಾರ ಆಗುವಂಥದ್ದು. ನಿಮಗೆ ಯಾವ್ದಾದ್ರು ಬರ್ಬೇಕಾಗಿದ್ರೆ ಅದು ನಿಮ್ ಕೈ ಸೇರುವಂತ ದಿನಮಾನವಾಗಿರುತ್ತೆ. ಎಚ್ಚರಿಕೆಯಾಗಿ ಮಾತಾಡೋದು ಒಳಿತು. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ಪ್ರಸನ್ನ ಆಂಜನೇಯ ದೇವಾಲಯನಿಗೆ ಕೇಸರಿ ದಾನ ಮಾಡೋದ್ರಿಂದ ಒಂದಿಷ್ಟು ಪರಿಹಾರ ಆಗುವಂಥದ್ದು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ನೂತನ ಕೆಲಸ ಕಾರ್ಯಗಳು ಮರುಚಾಲನೆ ಕೈಗೊಳ್ಳುವಂಥದ್ದು. ಗುತ್ತಿಗೆದಾರರಾಗಿರ್ಬೋದು, ವೈದ್ಯಕೀಯ ಲೋಕದಲ್ಲಿ ಕೆಲಸ ಮಾಡುವಂತರಾಗಿರ್ಬೋದು, ಒಂದಿಷ್ಟು ಹಣದ ಒಂದಿಷ್ಟು ಜೊತೆಗೆ ಆಹಾಕಾರ ಜೊತೆಗೆ ಅಂದ್ರೆ ನಿಮ್ಗೆ ಸಮಸ್ಯೆಗಳಿರುತ್ತೆ, ಅದ್ರ ಜೊತೆಗೆ ಮತ್ತೊಂದಷ್ಟು ಕೆಲಸಗಳು ಒದಗಿ ಬರುವಂತದ್ದು. ನಿಮಗೆ ಅದರಿಂದ ಗೌರವ, ಸ್ಥಾನ, ಮಾನಗಳು ಜಾಸ್ತಿ ಆಗುವಂಥದ್ದು. ಜೊತೆಗೆ 1 ರೂಪಾಯಿಗೆ 100 ಪಟ್ಟು ಕೆಲಸ ಮಾಡಿ ನಿಮ್ಮದೊಂದಷ್ಟು ಕೀರ್ತಿಯನ್ನು ಸಂಪಾದನೆ ಮಾಡ್ತೀರಿ ನಿಮ್ಮ ಚಾಣಾಕ್ಷತೆಯಿಂದ. ಹಾಗಾಗಿ ಕುಂಭರಾಶಿಯವರಿಗೆ ಇಪಿಸ್ಸ ಫಲಗಳ ದಿನ ಅಂತಾನೆ ಹೇಳುವಂಥದ್ದು. ಕುಂಭರಾಶಿ, ಕುಂಭಲಗ್ನದವರಿಗೆ ಶುಭ ಸಂಖ್ಯೆ ಬಂದು 2,
ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಸ್ವರ್ಣಯಕ್ಷಿ ನಾಗಯಕ್ಷಿ ಅಂದ್ರೆ ನಾಗರ ಕಲ್ಲಿನ ಅಭಿಷೇಕ ಅಥವಾ ಪ್ರಾರ್ಥನೆ ಒಳಿತು. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದವರಿಗೆ ನೂತನ ಕೆಲಸಗಳಿಗೆ ಶುಭ ಕಾಲ ಅಂತ ಹೇಳುವಂಥದ್ದು. ಅತಿಯಾದ ನಂಬಿಕೆ ಒಳಿತಲ್ಲ. ಯಾರ ಮೇಲೂ ನಂಬಿಕೆ ಬೇಡ. ನಿಮ್ಮ ಕೆಲಸ ನಿಮ್ಮ ಕೈಯಲ್ಲಿದ್ರೆ ಅತಿಯಾದ ಉತ್ತಮ ಅಂತಾನೆ ಹೇಳುವಂಥದ್ದು. ಜೊತೆಗೆ ಮಿತ್ರತ್ವದಲ್ಲಿ ಶತ್ರುತ್ವ ಅಂತಾನು ಇರುವಂಥದ್ದು. ನೀವು ಎಷ್ಟೇ ಜವಾಬ್ದಾರಿತವಾಗಿದ್ರು ಒಂದು ಕ್ವಶನ್ ಮಾರ್ಕ್, ಅನುಮಾನ ಅನ್ನೋದು ನಿಮ್ಮ ತಲೆಯಲ್ಲಿ ಇದ್ದೇ ಇರುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕದ್ದು. ವೃಥ ತಿರುಗಾಟ, ವೃಥ ಖರ್ಚು ಅಂತ ಕೂಡಿಟ್ಟ ಹಣ ಖಾಲಿ ಆಗುವಂಥದ್ದು. ಸಮಸ್ಯೆಗಳು, ಋಣಾತ್ಮಕ ದೋಷಗಳು ಯಾವ್ದಾರಿದ್ರೆ ಅದು ಕೊಂಚ ಮಟ್ಟಿಗೆ ಕಮ್ಮಿ ಆಗುವಂತಹ ಒಂದಿಷ್ಟು ದಾರಿ ಸಿಗುವಂತ ದಿನಮಾನಗಳು ನೋಡುವಂಥದ್ದು. ಹಾಗಾಗಿ ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ಇಷ್ಟ ದೇವತೆಗಳ ಅನುಷ್ಠಾನ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.